ನಿಮ್ಮ ಮಕ್ಕಳನ್ನ LKG UKGಗೆ ಸೇರಿಸೋದಕ್ಕೆ ನೀವೇನಾದ್ರೂ ಪ್ಲಾನ್ ಮಾಡಿದ್ರೆ ನೀವು ಈ ಸ್ಟೋರಿನ ನೋಡಲೇಬೇಕು. ಕೇವಲ 1ನೇ ತರಗತಿಗೆ ಮಾತ್ರ ಅಲ್ಲ, ಇನ್ನು ಮುಂದೆ ಪ್ರೀ ಸ್ಕೂಲ್ಗೂ ವಯೋಮಿತಿಯನ್ನ ನಿಗದಿ ಮಾಡಿ ಅಂತ ಶಿಕ್ಷಣ ಇಲಾಖೆ ಆದೇಶ ಮಾಡಿದೆ. ಈ ವರ್ಷ 5.5 ವರ್ಷ ವಯಸ್ಸಿದ್ರೂ ಈ ಬಾರಿ 1ನೇ ತರಗತಿಗೆ ನೋಂದಣಿ ಮಾಡಲು ಶಿಕ್ಷಣ ಇಲಾಖೆ ಅವಕಾಶ ಮಾಡಿಕೊಟ್ಟಿದೆ. ಅದು 6 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಈ ವರ್ಷಕ್ಕೆ ಮಾತ್ರ ಅನ್ವಯವಾಗುವಂತೆ ಈ ನಿರ್ಧಾರವನ್ನ ಮಾಡಲಾಗಿದೆ. ಇದನ್ನ ರೂಢಿ ಮಾಡಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಪ್ರೀ ಸ್ಕೂಲ್ಗೆ ಸೇರಿಸಲು ಮಕ್ಕಳ ವಯೋಮಿತಿಯನ್ನ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಇದರ ಪ್ರಕಾರ LKGಗೆ ಸೇರಿಸಲು ಮಕ್ಕಳಿಗೆ 4 ವರ್ಷ, UKGಗೆ ಸೇರಿಸಲು 5 ವರ್ಷ ಕಡ್ಡಾಯ ಮಾಡಲಾಗಿದೆ. ಇದನ್ನ ಖಾಸಗಿ ಶಾಲಾ ಸಂಘಟನೆ ಸ್ವಾಗತಿಸಿದೆ. ಮತ್ತೆ ಈಗ ಹೊಸದಾಗಿ ಅದನ್ನೇ ಮತ್ತೊಂದು ಸಾರಿ ನಮಗೆ ಅರ್ಪಣೆ ಮಾಡೋದಂತ ರೂಲ್ ಮಾಡ್ದಂಗೆ ಮಾಡಿರೋದು ಅದೇನು ನಮಗೇನಂತ ವಿಶೇಷವಾಗಿ ಏನು ಕಾಣ್ತಾ ಇಲ್ಲ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಯಾವುದಾದ್ರು ಒಂದು ನಿಯಮ ಮಾಡಿದರೆ ಒಂದೇ ನಿಯಮ ಇರಲಿ. ಯಾಕಂದರೆ ಇಡೀ ದೇಶದಲ್ಲಿ 6 ವರ್ಷ ಅಂತ ಹೇಳ್ಬಿಟ್ಟು ಅವರು NEP ಪ್ರಕಾರ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ರಾಜ್ಯದಲ್ಲಿ ಯಾಕೆ 1ನೇ ಕ್ಲಾಸಿಗೆ ಮಾತ್ರ ಇದನ್ನು ರೂಲ್ಸನ್ನು ಸಡಿಲಿಕೆ ಮಾಡಿರೋದು. ನಾಳೆಗೆ ಆ ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ದೊಡ್ಡ ಪ್ರಶ್ನೆ ಆಗಿದೆ ಮತ್ತು ಆತಂಕ ಆಗಿದೆ. ಈಗ ನೀವು 1ನೇ ಕ್ಲಾಸಿನ ಮಕ್ಕಳುಗಳು ಈಗ 10ನೇ ಕ್ಲಾಸಿಗೆ CBSE 9ನೇ ಕ್ಲಾಸಿಗೆ ಅಥವಾ 10ನೇ ಕ್ಲಾಸ್ ರಿಜಿಸ್ಟರ್ ಮಾಡುವಾಗ ಒಂದು ವೇಳೆ CBSE ವೆಬ್ಸೈಟಲ್ಲಿ ಇದನ್ನು ಅಲೋ ಮಾಡಲಿಲ್ಲರೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಅವಾಗ? ಕಳೆದ ವರ್ಷ 1ನೇ ತರಗತಿಗೆ ಮಕ್ಕಳನ್ನ ಸೇರಿಸಲು 6 ವರ್ಷ ಕಡ್ಡಾಯವಾಗಿತ್ತು. ಆದರೆ 6 ಲಕ್ಷ ಮಕ್ಕಳ ಹಿತದೃಷ್ಟಿಯಿಂದ 5.5 ವರ್ಷಕ್ಕೆ ಇಳಿಕೆ ಮಾಡಲಾಗಿತ್ತು. ಇದೀಗ ಪ್ರೀ ಸ್ಕೂಲ್ಗೆ ಇದೇ ರೀತಿ 3 ವರ್ಷಕ್ಕೆ LKG ಸೇರಿಸುತ್ತಿರುವ ಸಾಕಷ್ಟು ದೂರುಗಳು ಶಿಕ್ಷಣ ಇಲಾಖೆಗೆ ಬರುತ್ತಿವೆ. ಈ ಕಾರಣಕ್ಕೆ 1ನೇ ತರಗತಿಗೆ ಬರುವ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ 6 ವರ್ಷ ಇರಬೇಕು. ಮುಂದಿನ ವರ್ಷ ಯಾವುದೇ ಬದಲಾವಣೆ ಇರೋದಿಲ್ಲ. ಈ ವರ್ಷದ ರೀತಿಯಲ್ಲಿ ಮುಂದಿನ ವರ್ಷವೂ ಕೂಡ ವಿಶೇಷ ರಿಯಾಯಿತಿಯನ್ನ ಕೊಡೋದಿಲ್ಲ. ಇದರ ಜೊತೆಗೆ ಪ್ರೀ ಸ್ಕೂಲ್ಗೆ ಇರುವಂತಹ ವಯೋಮಿತಿಯನ್ನು ಪಾಲಿಸಬೇಕು ಅಂತ ಸೂಚಿಸಿದೆ. ಇದೀಗ 1ನೇ ತರಗತಿಗೆ ಮಾತ್ರವಲ್ಲ, ಪ್ರೀ ಸ್ಕೂಲ್ಗೆ ಮಕ್ಕಳಿಗೆ ಇಂತಿಷ್ಟು ವಯೋಮಿತಿ ಇರಬೇಕು. ಒಂದು ವೇಳೆ ಮುಂಚಿತವಾಗಿಯೇ ಮಕ್ಕಳನ್ನ LKG UKGಗೆ ಸೇರಿಸಿದ್ರೆ ಬರುವ ವರ್ಷ 6 ವರ್ಷ ಆಗಿದ್ರೆ ಮಾತ್ರ ಅಂತ ಮಕ್ಕಳಿಗೆ 1ನೇ ತರಗತಿ ನೋಂದಣಿಗೆ ಅವಕಾಶ ಸಿಗಲಿದೆ. 1ನೇ ತರಗತಿಗೆ ಶಾಲಾ ದಾಖಲಾತಿ ಮಾಡಿಸ್ಕೊಳ್ಳಿಕ್ಕೆ ಸಾಕಷ್ಟು ಗೊಂದಲ ಈ ವರ್ಷ ಉಂಟಾಗಿತ್ತು. ಅದೇ ರೀತಿಯಾದ ಗೊಂದಲ ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಪ್ರೀ ಸ್ಕೂಲ್ಗೂ ಕೂಡ ವಯೋಮಿತಿಯನ್ನ ಮಾಡಿದ್ದಾರೆ. ಇದರ ಮಧ್ಯನೂ ಕೂಡ ಖಾಸಗಿ ಶಾಲೆಯಲ್ಲಿ ವಯೋಮಿತಿಯನ್ನ ಸಡಿಲಿಸಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಶರಣು ಹಂಪಿ, ನ್ಯೂಸ್ 18.